ಹತ್ರ 2 ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದ್ರು. ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ, ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ, 2 ದಿನ ರಜೆ ಬೇಕಾಗಿತ್ತು ಅಂತ. ರಾಯರು ಹೇಳಿದ್ರಂತೆ, 2 ದಿನ ಅಲ್ಲ, 1 ವಾರ ರಜೆ ಕೊಡ್ತೀನಿ ಹೋಗು ಅಂದ್ರು. ಮದುವೆ ಮಾಡ್ಕೊಳ್ಳಿಕ್ ಹೋಗ್ತಿದ್ದೆ, 2 ದಿನ ಹೇಗೆ ಸಾಕಾಗ್ತದೆ, 1 ವಾರ ರಜೆ ಕೊಡ್ತೀನಿ ಹೋಗು. ಸಂತೋಷ ಆಯ್ತು, ಹೊರಟ. 1-2 ಹೆಜ್ಜೆ ಬಂದು ಕೂಡ್ಲೆ ರಾಯರು ಕರೆದ್ರಂತೆ, ಅಲ್ಲೋ ಮದುವೆಗೆ ಹೋಗ್ತಾ ಇದ್ದಿ, ಒಂದಿಷ್ಟು ಹಣ ಕಾಸು ಬೇಡವೆ, ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಅಂದ್ರು. ಮದುವೆ ಅಂದ್ಮೇಲೆ ಖರ್ಚಿದ್ದೇ ಇರ್ತದೆ, ಬಂಧು ಬಳಗ ಬರ್ತಾರೆ, ಖರ್ಚಿರ್ತದೆ. ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು. ಇರ್ಲಿ, ನಿಂದೊಂದಿಷ್ಟು ಕೊಡ್ಬೇಕಲ್ಲ, ನಾನು ಕೊಡ್ತೇನೆ, ತಗೊಂಡು ಹೋಗು. ಸಣ್ಣ ವಯಸ್ಸಿನಲ್ಲಿ ಬಂದು ಸೇರ್ಕೊಂಡಿದ್ದಿ, ನಿನಗೇನು ಸಂಬಳ ಕೊಟ್ಟಿಲ್ಲ, ನಾನು ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು. ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೆ ಇಟ್ಕೊಂಡಿದ್ರು. ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದ್ರು. ಹೇಳಿದ್ರು, ಇವನು ಬೇಡ ಅಂದ್ರೆ ಬೇಡ ಅಂತಾನೆ. ಗುರುಗಳೇ, ನಾನೇನ್ ಮಾಡಿ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ. ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ, ಪಾದ ಪೂಜೆ ಮಾಡಿದವರು. ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಹೋದ್ರೆ ಇದೇನ್ ನ್ಯಾಯ? ಪಾದ ಪೂಜೆ ಮಾಡ್ಲಿಕ್ಕೆ